ನಮಸ್ಕಾರ. ನಾನು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತ ತೋಟಗಾರಿಕಾ ಮಹಾವಿದ್ಯಾಲಯ ಡೀನ್ ಆಗಿದ್ದೀನಿ. ನಮ್ಮ ರೈತ ಬಾಂಧವರಿಗೆ ತಮ್ಮಲ್ಲಿ ತಿಳಿಸೋದೇನೆಂದರೆ, ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟ್ನಲ್ಲಿ ತೋಟಗಾರಿಕಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಅದು ಡಿಸೆಂಬರ್ 21, 22, 23ನೇ ತಾರೀಕಿಗೆ ಭಾಳ ಒಂದು ಥೀಮ್ ಇಟ್ಕೊಂಡು ನಾವು ಈ ಸಲ ಈ ಒಂದು ತೋಟಗಾರಿಕಾ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಅಂತ ತಿಳ್ಕೊಂಡು ದಯವಿಟ್ಟು ನಮ್ಮ ಬೀದರ್ ಜಿಲ್ಲೆಯ ರೈತರಾಗಿರ್ಬೋದು, ನಮ್ಮ ಎಲ್ಲ ಕರ್ನಾಟಕ ಎಲ್ಲ ಜಿಲ್ಲೆಯ ರೈತ ಬಾಂಧವರು, ಇದು ಒಂದು ಭಾಳ ವಿಶಿಷ್ಟ ರೀತಿಯಲ್ಲಿ ನಾವೊಂದು ಈ ತೋಟಗಾರಿಕಾ ಮೇಳವನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲ ನಮ್ಮ ರೈತ ಬಾಂಧವರು ಇದು ಒಂದು ತೋಟಗಾರಿಕೆ ಮೇಳದ ಒಂದು ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಇದರಲ್ಲಿ ಸಾಕಷ್ಟು ಕಲಿಯೋದಿದೆ. ತಾವು ಇಲ್ಲಿ ಬಂದು ನೋಡಿದ್ರೆ ಬರೀ ನಮಗೇನಾಗಿದೆ, ಕಳೆದ 3 ವರ್ಷದಿಂದ ಹವಾಮಾನ ವೈಪರೀತ್ಯದಿಂದ ನಾವು ಕೃಷಿ ಬೆಳೆಗಳಾದ ಹೆಸರು, ಉದ್ದು, ಸೋಯಾಬೀನು, ತೊಗರಿ ಎಲ್ಲ ರೈತರು ಕಳ್ಕೊಂಡಿದ್ದೀವಿ. ಅದನ್ನು ಅಂಥದ್ದು ಅನಾಹುತಗಳು ಆಗಬಾರ್ದು. ನಮ್ಮ ತೋಟಗಾರಿಕಾ ಬೆಳೆಗಳು ಬೆಳೆದು ಆರ್ಥಿಕ ಸದೃಢರಾಗಬೇಕಂದ್ರೆ ಇಂಥ ತೋಟಗಾರಿಕಾ ಮೇಳಗಳಲ್ಲಿ ಭಾಗವಹಿಸಿರಿ. ಅದರಲ್ಲಿ ಎಲ್ಲ ವಿವಿಧ ಜಾತಿಯ ಹಣ್ಣಿನ ಗಿಡಗಳಾಗಿರ್ಬೋದು, ಅದೇ ರೀತಿ ತರಕಾರಿ ಗಿಡಗಳಾಗಿರ್ಬೋದು, ಬೇರೆ ಬೇರೆ ಮಾವಿನ ಗಿಡಗಳಾಗಿರ್ಬೋದು, ಎಲ್ಲ ವೆರೈಟಿದು ಯಾವ ಗಿಡಗಳು ಯಾವ ಭಾಗದಲ್ಲಿ ಬೆಳಿಬೇಕು ಅನ್ನೋದು ಸೂಕ್ತ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಮತ್ತು ಅದು ಅಲ್ಲದೆ ವ್ಯಾವಹಾರಿಕವಾಗಿ ನಾವು ಹೇಗೆ ರೈತ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಸಾಕಷ್ಟು ಬ್ಯಾಂಕ್ ಶಾಖೆಗಳು ಕೂಡ ತಮ್ಮ ಸ್ಟಾಲನ್ನು ಹಾಕಿರ್ತಾರೆ. ಮತ್ತು ತಮ್ಮ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಹೇಗೆ ಆಮದು ಮಾಡಬೇಕು, ಅಂದರೆ ರಫ್ತು ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತಾರೆ. ಮತ್ತು ಒಳ್ಳೆಯ ರೀತಿಯಲ್ಲಿ ಆರ್ಥಿಕವಾಗಿ ನಾವು ಮುಂದೆ ಬರೋಕ್ಕೆ ಇದು ಭಾಳ ಸಹಕಾರ ಆಗುತ್ತೆ. ಮತ್ತು ಇದು ಅಲ್ಲದೆ ಶ್ವಾನಗಳು ಇಟ್ಟಿರ್ತಾರೆ, ಬೇರೆ ಬೇರೆ ತಳಿ, ಅಲ್ಲಿ ಮುಧೋಳ ನಾಯಿ ಅಲ್ಲದೆ ಬೇರೆ ಬೇರೆ ಅವನಿಗೂ ಭಾಳ ಆಕರ್ಷಣೆ ಇರ್ತಾರೆ. ಮತ್ತು ದನಗಳು ಕೂಡ ಇಟ್ಟಿರ್ತಾರೆ, ಅವು ಕೂಡ ನಮಗೆ ನೋಡೋಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಆಡು ಮತ್ತು ಕುರಿಗಳು ಕೂಡ ಒಳ್ಳೊಳ್ಳೆ ತಳಿಗಳಿರ್ತಾವೆ. ಅವು ನಮ್ಮ ಕೃಷಿ ಉಪಕಸಬುಗಳಾಗಿದ್ದರಿಂದ ಅದ್ರ ಬಗ್ಗೆನೂ ಕೂಡ ತಾವು ಮಾಹಿತಿ ಕೊಡ್ಬೋದು. ಮತ್ತು ಡ್ರೋನ್ನಲ್ಲಿಂದ ನಾವು ಸ್ಪ್ರೇ ಮಾಡೋದು ಕೂಡ ಪ್ರಾತ್ಯಕ್ಷಿತವಾಗಿ ತೋರಿಸ್ಕೊಡ್ತಾರೆ. ಮತ್ತು ಸ್ವಯಂ ಚಾಲಿತ ಟ್ಯಾಕ್ಟ್ರುಗಳದು ಮತ್ತು ಯಂತ್ರೋಪಕರಣಗಳು ಯಾವ ಥರ ಬಳಕೆ ಮಾಡಬೇಕು, ಅದು ಎಲ್ಲಿ ಸಿಗ್ತಾವೆ, ಸರ್ಕಾರದಿಂದ ಯಾವ ಥರ ನೆರವು ಪಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ತಮಗೆ ಮಾಹಿತಿ ಸಿಗ್ತದೆ. ದಯವಿಟ್ಟು ರೈತ ಬಾಂಧವರೇ, ಇದು ನಮ್ಮ ರಾಜ್ಯದಲ್ಲೇ ಮೊದಲ ತೋಟಗಾರಿಕಾ ವಿಶ್ವವಿದ್ಯಾಲಯ. ದಯವಿಟ್ಟು 24 ಜಿಲ್ಲೆಗೆ ಒಳಪಟ್ಟಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಎಲ್ಲ ಜಿಲ್ಲೆಯ ರೈತರು ಇದು 3 ದಿವಸದಲ್ಲಿ ತಮಗೆ ಅನುಕೂಲ ಆದ ಮಾತ್ರ ಯಾವ ದಿವಸದಾದರೂ ಬಂದು ಈ ಒಂದು ತೋಟಗಾರಿಕಾ ಮೇಳದ ವೈಶಿಷ್ಟ್ಯತೆಯನ್ನು ನೋಡಿ ಕಣ್ತುಂಬ ನೋಡಿಕೊಂಡು ತಾವು ಅಳವಡಿಸಿದೆ ಕೊಂಡಲ್ಲೇ ಆದಲ್ಲಿ ತಾವೂ ಉದ್ಧಾರ ಆಗ್ತೀರಿ, ನಮ್ಮ ರಾಜ್ಯನೂ ಉದ್ಧಾರ ಆಗುತ್ತೆ, ರಾಜ್ಯ ಉದ್ಧಾರ ಆದರೆ ದೇಶನೂ ಉದ್ಧಾರ ಆಗುತ್ತೆ ಅಂತ ಹೇಳಿ ದಯವಿಟ್ಟು ಇನ್ನೊಮ್ಮೆ ಎಲ್ಲ ರೈತ ಬಾಂಧವರು ಈ ಒಂದು ತೋಟಗಾರಿಕಾ ಮೇಳ 2025 ಡಿಸೆಂಬರ್ 21, 22, 23 3 ದಿವಸ ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ನಮ್ಮ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಗೆ ಬಂದು ವೀಕ್ಷಣೆ ಮಾಡಿ ಇದೊಂದು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಯ ಮನಂತಿ.